ಹಲೋ ಹಾಯ್, ನನ್ನ ಹೆಸರು ದೀಪಿಕಾ ಹಿತೇಶ್. ನಾನು ಇವತ್ತು ಮಾತಾಡ್ತಿರೋ ಟಾಪಿಕ್ ಏನಂದ್ರೆ ವೆಯ್ಟ್ ಲಾಸ್. ವೆದರ್ ಇಟ್ ಇಸ್ ಎ ಮೆನ್ ಆರ್ ವೆದರ್ ಇಟ್ ಇಸ್ ವಿಮೆನ್, ಇಬ್ರಿಗೂ ಒಂದೇ ತರಾನೇ ಎಕ್ಸಸೈಸ್ ಇರುತ್ತೆ, ನ್ಯೂಟ್ರಿಷನ್ ಅಷ್ಟೇ ಇರುತ್ತೆ. ಬಟ್ ಏನ್ ಡಿಫ್ರೆನ್ಸಸ್ ಅಂದ್ರೆ, ಸ್ಟ್ರೆಂತ್ ಟ್ರೈನ್ ಮಾಡ್ಬೇಕಾದ್ರೆ ಮೆನ್ ಸ್ವಲ್ಪ ಜಾಸ್ತಿ ವೆಯ್ಟ್ ನ ಲಿಫ್ಟ್ ಮಾಡ್ತಾರೆ, ಲೇಡೀಸ್ ಕಡಿಮೆ ವೆಯ್ಟ್ ನ ಲಿಫ್ಟ್ ಮಾಡ್ತಾರೆ. ಆಮೇಲೆ ಇನ್ನೊಂದು ಏನ್ ತಿಳ್ಕೊಬೇಕು ನೀವು ಅಂತಂದ್ರೆ, ಎಕ್ಸಸೈಸು ಸೇಮ್ ಇರುತ್ತೆ, ಓನ್ಲಿ ನ್ಯೂಟ್ರಿಷನ್ ಪಾರ್ಟ್ ನ ನೀವು ಯೋಚನೆ ಮಾಡ್ಬೇಕಾಗತ್ತೆ. ನ್ಯೂಟ್ರಿಷನ್ ಪಾರ್ಟ್ ಏನಂತಂದ್ರೆ, ನೀವು ವೇಟ್ ಗೇನ್ ಮಾಡ್ಬೇಕು ಅಂತಂದ್ರೆ ಐದರ್ ಕ್ಯಾಲರಿ ಡೆಫಿಸಿಟ್ ಅಂತಂದ್ರೆ ನಿಮ್ ಮೇಂಟೆನೆನ್ಸ್ ಕ್ಯಾಲರಿ, ಎಲ್ರಿಗೂ ಒಂದೊಂದು ಮೇಂಟೆನೆನ್ಸ್ ಕ್ಯಾಲರಿ ಅಂತ ಇರುತ್ತೆ. ನೀವು ಎಕ್ಸಸೈಸ್ ಮಾಡ್ಲಿ ಮಾಡದೇ ಇರ್ಲಿ, ನಿಮ್ ಸೆಡೆಂಟರಿ ಲೈಫ್ ಇರ್ಲಿ ಅಥವಾ ನಿಮ್ದು ಆಕ್ಟಿವ್ ಲೈಫ್ ಇರ್ಲಿ, ಅದಕ್ಕೆ ಅಂತ ನಿಮ್ ಏಜು ಎಲ್ಲ ಲೆಕ್ಕ ಹಾಕಿ ಒಂದು ಮೇಂಟೆನೆನ್ಸ್ ಕ್ಯಾಲರೀಸ್ ಅಂತ ಇರುತ್ತೆ. ಸೇ ಫಾರ್ ಎಕ್ಸಾಂಪಲ್, ನೀವು ಒಂದು 60 kg ವೆಯ್ಟ್ ಇರ್ತೀರಾ ಅಂತ ತಿಳ್ಕೊಳ್ಳಿ. 60 kg ವೆಯ್ಟ್ ಇದ್ದು ನೀವು ಮಾಮೂಲಿ ನಾರ್ಮಲ್ ಆಕ್ಟಿವ್ ಏನೂ ಎಕ್ಸಸೈಸ್ ಮಾಡದೆ ನಿಮ್ಮ ದಿನನಿತ್ಯ ಕಾರ್ಯಗಳನ್ನಷ್ಟೇ ಮಾಡ್ತಿರ್ತೀರಾ ಅಂದ್ರೆ ನಿಮ್ಗೊಂದು 2000 ಕ್ಯಾಲರಿ ಮೇಂಟೆನೆನ್ಸ್ ಅವಶ್ಯಕತೆ ಇರುತ್ತೆ ಅಂತ ತಿಳ್ಕೊಳ್ಳಿ. ಈಗ ನೀವು ಅದ್ರಲ್ಲಿ ಒಂದು 5 kg ಕಡಿಮೆ ಮಾಡ್ಬೇಕು ಅಂತಂದ್ರೆ ಕ್ಯಾಲರಿ ಡಿಫಿಸಿಟ್ ಮಾಡ್ಬೇಕು. ನಿಮ್ದು 2000 ಕ್ಯಾಲರೀಸ್ ಏನಿರುತ್ತೋ ಅದರಲ್ಲಿ 1800 ಕ್ಯಾಲರೀಸ್ ಮಾತ್ರ ತಿನ್ಬೇಕಾಗಿರುತ್ತೆ. ಇಲ್ಲ ನನಗೆ ಕ್ಯಾಲರೀಸ್ ತಿನ್ನಕ್ ಆಗಲ್ಲ ಅಂತ ಅಂದಾಗ ನೀವು ಕ್ಯಾಲರಿ ಎಕ್ಸ್ಪೆಂಡಿಚರ್ ಮಾಡ್ಬೇಕಾಗತ್ತೆ. ಕ್ಯಾಲರಿ ಎಕ್ಸ್ಪೆಂಡಿಚರ್ ಅಂದ್ರೆ ಏನು? ನೀವು 2000 ಕ್ಯಾಲರೀಸ್ಗೆ ತಿನ್ನೋ ಊಟಕ್ಕೆ 2250 ಕ್ಯಾಲರೀಸ್ ನ ಬರ್ನ್ ಮಾಡ್ಬೇಕಾಗತ್ತೆ. ನೀವು ಜಿಮ್ ಅಲ್ಲಿ ಹೋಗಿ 1 hour ವರ್ಕೌಟ್ ಮಾಡೋದು ಅಥವಾ ರನ್ನಿಂಗ್ ಮಾಡೋದು ಅರ್ಧ ಗಂಟೆ ಮಾಡಿದ್ರೆ ಅಬ್ಬಬ್ಬಾ ಅಂದ್ರೆ ಒಂದು 350 ಕ್ಯಾಲರೀಸ್ ಮಾತ್ರ ಬರ್ನ್ ಆಗಿರುತ್ತೆ. ನೀವು ಯಾವಾಗ ನಿಮ್ಮ ಫುಡ್ ಮತ್ತೆ ನಿಮ್ಮ ಕ್ಯಾಲರೀಸ್ ನ ಎರಡನ್ನೂ ಮ್ಯಾನೇಜ್ ಮಾಡ್ಕೊಂಡು ಹೋದಾಗ ನಿಮಗೆ ವೆಯ್ಟ್ ಲಾಸ್ ಆಗಕ್ಕೆ ಸರಿ ಹೋಗುತ್ತೆ. ಅದೇ ತರ ನೀವು ವೆಯ್ಟ್ ಗೇನ್ ಆಗ್ಬೇಕಂದ್ರೆ ಕ್ಯಾಲರಿ ಸರ್ಪ್ಲೆಸ್ ಅಲ್ಲಿ ಮಾಡ್ಬೇಕಾಗತ್ತೆ. ಕ್ಯಾಲರಿ ಸರ್ಪ್ಲೆಸ್ ಅಂದ್ರೆ ಏನು? ಈಗ ನಿಮ್ ಮೇಂಟೆನೆನ್ಸ್ ಕ್ಯಾಲರೀಸ್ 2000 ಇರುತ್ತೆ ಅಂತಂದ್ರೆ ಅದಕ್ಕೆ ನೀವು ಜಾಸ್ತಿ 2250 ಗ್ರಾಮ್ಸ್ ಆಫ್ 250 ಕ್ಯಾಲರೀಸ್ ನ ತಿನ್ಬೇಕಾಗತ್ತೆ. ನೀವ್ ಈ ತರ ಫಾಲೋ ಮಾಡಿದ್ರೆ ನ್ಯೂಟ್ರಿಷನ್, ನೀವೇನ್ ಎಕ್ಸಸೈಸ್ ಮಾಡ್ತೀರಾ ಅದು ಇಟ್ಸ್ ಎ ಸಪೋರ್ಟಿಂಗ್ ಫ್ಯಾಕ್ಟರ್ ಬಿಟ್ರೆ ಯಾವುದೇ ಕಾರಣಕ್ಕೂ ನಿಮ್ಗೆ ನ್ಯೂಟ್ರಿಷನ್ ಇಂದನೇ ನೀವು ವೆಯ್ಟ್ ಗೇನು ಮತ್ತೆ ವೆಯ್ಟ್ ಲಾಸ್ ಆಗೋದು. ಅಕಸ್ಮಾತ್ ನೀವು ತಿಂತಾ ಈಗ ರನ್ನಿಂಗ್ ಎಲ್ಲ ಮಾಡ್ತೀರಾ ಅಂತ ತಿಳ್ಕೊಳ್ಳಿ, ಅದು ಇಟ್ಸ್ ಎ ಕಾರ್ಡಿಯೋ. ಇಮಿಡಿಯೇಟ್ ಆಗಿ ನೀವು ಬಿಟ್ರಿ ಅಂದ ತಕ್ಷಣ ಆಟೋಮೆಟಿಕ್ ಆಗಿ ದಪ್ಪ ಆಗ್ತೀರಾ. ಅದೇ ಸ್ಟ್ರೆಂತ್ ಟ್ರೈನ್ ಮಾಡಿದ್ರೆ ಅಥವಾ ವೆಯ್ಟ್ ಟ್ರೈನ್ ಮಾಡಿದ್ರೆ ನೀವು ರೆಸ್ಟ್ ಪೀರಿಯಡ್ ಅಲ್ಲಿ ಇದ್ದಾಗ್ಲೂ ನಿಮ್ಮ ಫ್ಯಾಟ್ ಬರ್ನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಜೊತೆಗೆ ನಿಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಚೆನ್ನಾಗಿ ಸಹಾಯ ಮಾಡುತ್ತೆ. ಇದೇ ತರ ಇನ್ಫಾರ್ಮೇಶನ್ಸ್ಗೆ ದೀಪಿಕಾ ಹಿತೇಶ್ ಚಾನೆಲ್ ನ ಫಾಲೋ ಮಾಡಿ. ಥ್ಯಾಂಕ್ ಯು.